ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿನೇ ತುಂಬಾ ಸಿಂಪಲ್ಲಾಗಿ ರುಚಿಯಾದ ಈ ರಸಗುಲ್ಲನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, 1 ಕಪ್ಪು ಈ ಹಾಲಿನ ಪೌಡ್ರ್ ಇದ್ದರೆ ಸಾಕು ಮನೆಯಲ್ಲಿ, ಅಥವಾ ಈ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಆ ಹಾಲಿನ ಪೌಡರ್ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಈ ಬೇರೆ ಬ್ರ್ಯಾಂಡ್ ಹಾಲಿನ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಒಂದು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ 1 ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ, ಹಾಲಿನ ಪೌಡರ್ನ. ನೀವು ಯಾವ ಬಟ್ಲಲ್ಲಿ ಸೈಜ್ ತೊಗೊತೀರೋ ಆ ಬಟ್ಲನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು 1 ಬಟ್ಟಲು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆನ ತೊಗೊತಾ ಇದ್ದೀನಿ. ಇದು ಹಾಲಿನ ಪಾತ್ರೆ. ಮತ್ತು ನೋಡಿ, ನೀವು ಅಡುಗೆ ಸಾರು ಏನು ಮಾಡ್ತಿರಲ್ಲ ಆ ಪಾತ್ರೆನ ತೊಗೊಳ್ಬೇಡಿ. ನಾನಿದು ಹಾಲು ಬಿಸಿ ಮಾಡೋಕ್ಕೆ ಅಂತಾನೆ ಈ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 6 ಲೋಟ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಫಸ್ಟು ನಾವಿಲ್ಲಿ ಬಂದುಬಿಟ್ಟು ಈ ಹಾಲನ್ನು ರೆಡಿ ಮಾಡ್ಕೋಬೇಕು ಈ ಪೌಡರಿಂದ. ನೋಡಿ, ಇವಾಗ ನಾನು ಗ್ಯಾಸ್ ಒಲೆನ ಆನ್ ಮಾಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಬಿಸಿ ಆಗಿದೆ ನೀರು, ಇಷ್ಟು ಸಾಕು. ಇವಾಗ ನಾನು 1 ಕಪ್ಪಷ್ಟು ಈ ಹಾಲಿನ ಪೌಡರ್ ತೊಗೊಂಡಿದ್ದೀನ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರು ತಣ್ಣಗೂ ಇರಬಾರ್ದು, ಹಾಗೆ ಬಿಸಿ ಕೂಡ ಆಗಬಾರ್ದು. ಮೀಡಿಯಮ್ ಆಗಿ ಬಿಸಿ ನೀರು ಆಗಿರಬೇಕು. ಇವಾಗ ನಾನು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಗಂಟುಗಳು ಇಲ್ಲದೇ ಇರೋ ಥರ. ಮೀಡಿಯಮ್ ಆಗಿ ನೀರು ಬಿಸಿ ಆದಾಗ ಈ ಹಾಲಿನ ಪೌಡರ್ನ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಇವಾಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ಹಾಲು. ಹಾಗೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ಹಾಗೆ ನಿಮಗೆ ಏನಾದರೂ ಡೌಟ್ಗಳು ಇದ್ದರೆ ಕೂಡ ಕಾಮೆಂಟ್ನಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಇವಾಗ ಹಾಲು ಸ್ವಲ್ಪ ಬಿಸಿ ಆಗೋಕ್ಕೆ ಬರ್ತಾ ಇದೆ. ಇವಾಗ ನಾವು ಒಂದು ನಿಂಬೆಹಣ್ಣನ್ನ ತೊಗೊಂಡ್ಬಿಟ್ಟು, ನಾನು 1 ನಿಂಬೆಹಣ್ಣ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹಾಲು ಕುದಿಯೋಕ್ಕೆ ಬರ್ತಾ ಇದೆ. ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಆಗಿ ಅದರ ನಿಂಬೆ ರಸನ ಈ ರೀತಿ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮನೆಯಲ್ಲಿ ನಾವು ಈ ರೀತಿ 1 ಕಪ್ಪು ಹಾಲಿನ ಪೌಡರ್ ಇದ್ದರೆ ಸಾಕು, ನಾವು ಮನೆಯಲ್ಲೇ ಈ ರೀತಿ ರಸಗುಲ್ಲನ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಹಾಕಿ ತಿರುಗಿಸಿ. ಹಾಲು ಏನಾದರೂ ಹೊಡಿಲಿಲ್ಲಪ್ಪ ಅಂದರೆ ಇನ್ನೊಂದು ಅರ್ಧ ಹೊಳ್ಳು ನಿಂಬೆಹಣ್ಣು ಕೂಡ ನೀವು ಹಾಕೋಬೋದು. ನಾನು ಒಂದು ಪೂರ್ತಿ ನಿಂಬೆಹಣ್ಣನ್ನ ಹಾಕ್ಕೊಂಡಿದ್ದೀನಿ, ಆವಾಗ ಹಾಲು ಚೆನ್ನಾಗಿ ಹೊಡಿತಿದ್ದು. ನೋಡಿ, ಇವಾಗ ಕೆನೆ ಥರ ಬರ್ತಾ ಇದೆ. ಮೆಲ್ಲಕ್ಕೆ ಇದು ಹಾಲು ಹೊಡಿತಾ ಇದೆ. ನಾನು ಏನಿಲ್ಲ ಅಂದರೂ ಇನ್ನೊಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ, ಇವಾಗ ಮೊಸರು ಥರ ಕಾಣಿಸ್ತಾ ಇದೆ. ಇದನ್ನು ಈ ಥರ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇವಾಗ ನಾನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದರೆ ಸಾಕು. ನೋಡಿ, ಈ ರೀತಿ ಬಂದಿದೆ. ಇವಾಗ ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಇನ್ನೊಂದು ಪಾತ್ರೆನ ತಗೊಂಡ್ಬಿಟ್ಟು, ನಿಮ್ಮ ಹತ್ರ ಯಾವ ಬಟ್ಟೆ ಆದರೂ ತಗೊಳ್ಳಿ, ಕಾಟನ್ ಬಟ್ಟೆ ಆದರೂ ತಗೊಳ್ಳಿ. ನಾನು ಈ ರೀತಿ ಒಂದು ದುಪ್ಪಟ್ಟನ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ಇವಾಗ ನಾನು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಡಿ.
ಜಾಸ್ತಿ ಬಿಸಿ ಇದ್ದಾಗ ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಸ್ವಲ್ಪ ತಣ್ಣಗಾಗಿದೆ ಅದು. ನಾನಿವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿರುವ ಈ ನಿಂಬೆಹಣ್ಣು ರಸ ಏನು ಆಗಿರುತ್ತೆ ಅಲ್ವಾ, ಅದು ಸ್ವಲ್ಪ ಹುಳಿ ಆಗಿರುತ್ತೆ ಅಂತ ಇದನ್ನು ಚೆನ್ನಾಗಿ ತಣ್ಣೀರಲ್ಲಿ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿರೋ ಪೂರ್ತಿ ನೀರು ಫಸ್ಟು ತೆಗೆದುಕೊಂಡ್ಬಿಟ್ಟು ನೋಡಿ, ಈ ರೀತಿ ನಾನು ನೀರನ್ನು ತೆಗಿತಾ ಇದ್ದೀನಿ. ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನೀರು ಹಾಕಿ ಚೆನ್ನಾಗಿ 2 ಸರಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿರುವ ನಿಂಬೆಹಣ್ಣಿನ ಹುಳಿ ಪೂರ್ತಿ ಹೋಗುತ್ತೆ ಅಂತ ನಾನು 2 ಸರಿ ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೂರ್ತಿ ನೀರು ತೆಗೆದ ಮೇಲೆ ನಾನು ತಣ್ಣೀರಿಂದ ಚೆನ್ನಾಗಿ 1-2 ಸಾರಿ ಈ ರೀತಿ ಮಾಡಿಬಿಡಿ. ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಆದಷ್ಟು ಪೂರ್ತಿ ನೀರು ಇದರಲ್ಲಿ ಹೋಗುವವರೆಗೂ 1 ಅವರ್ ಅಥವಾ 2 ಅವರ್ ಆದರೂ ಇದನ್ನು ನಿಮ್ಮ ಹತ್ರ ಈ ನಲ್ಲಿ ಥರ ಇರುತ್ತೆ ಅಲ್ವಾ, ನೀರಿನ ನಲ್ಲಿನ ಈ ರೀತಿ ನಾನು 1-2 ಅವರು ಚೆನ್ನಾಗಿ ಇದರಲ್ಲಿರುವ ನೀರು ಪೂರ್ತಿ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇದರಲ್ಲಿರುವ ನೀರು ಪೂರ್ತಿ ಹೋಗಬೇಕು. ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ 1-2 ಅವರು ಈ ರೀತಿ ಬಿಟ್ಟುಬಿಡಿ. ನೋಡಿ, ನಾನು ಈ ರೀತಿ ನಲ್ಲಿಗೆ ಈ ರೀತಿ ಬಿಟ್ಟಿದ್ದೀನಿ. ಇದರಲ್ಲಿರುವ ಪೂರ್ತಿ ನೀರು ಹೋಗುತ್ತೆ ಅಂತ. ಬನ್ನಿ ಇವಾಗ ಯಾವ ರೀತಿ ಆಗಿದೆ ಅಂತ ನೋಡೋಣ. ಆದಷ್ಟು ಇದರಲ್ಲಿರುವ ನೀರು ಪೂರ್ತಿ ಹೋಗಬೇಕು ಫ್ರೆಂಡ್ಸ್, ಇಲ್ಲಾಂದರೆ ರಸಗುಲ್ಲ ತುಂಬಾ ಕೆಟ್ಟೋಗ್ಬಿಡುತ್ತೆ. ನಾವು ಸಕ್ಕರೆ ಪಾಕದಲ್ಲಿ ಹಾಕುವಾಗ ಒಡೆದೋಗ್ಬಿಡುತ್ತೆ. ಆದಷ್ಟು ಇದರಲ್ಲಿರುವ ನೀರು ಪೂರ್ತಿ ಹೋಗುವಷ್ಟು ಟ್ರೈ ಮಾಡಿ. ನೋಡಿ, ಈ ರೀತಿ ಬಂದಿದೆ. ನಾನಿದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಾರ್ನ್ಫ್ಲೋರ್ ಇದ್ದರೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಹಾಕಿ ಸಾಕು ಮೈದಾ ಹಿಟ್ಟನ್ನ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಒಂದು ದೊಡ್ಡ ಬಟ್ಲ ಯೂಸ್ ಮಾಡಿದ್ದೀನಿ ಅಲ್ವಾ ಪೌಡರ್, ಅದಕ್ಕೆ ನಾನು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆದಷ್ಟು ಇದನ್ನು ಒಂದು 15 ನಿಮಿಷದಿಂದ 20 ನಿಮಿಷ ಆಗುವವರೆಗೂ ಚೆನ್ನಾಗಿ ನಾದ್ಕೋಬೇಕು. ನಮ್ಮ ಕೈಯಿಂದ ನಾವೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಬರ್ತಾ ಇದು ಬೆಣ್ಣೆ ಥರ ಬರುತ್ತಾ ಹೋಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ನಾನು ಒಂದು 20 ನಿಮಿಷ ಈ ರೀತಿ ನಾದ್ಕೊಂಡಿದ್ದೀನಿ. ನೋಡಿ ಇವಾಗ ಯಾವ ರೀತಿ ಬೆಣ್ಣೆ ಥರ ಬಂದಿದೆ ಅಂತ. ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ ಈ ರೀತಿ. ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಕೈಯಿಂದ ಸವರ್ಕೊಂಡ್ಬಿಟ್ಟು ಉಂಡೆಗಳನ್ನು ನಿಧಾನವಾಗಿ, ಜಾಸ್ತಿ ಪ್ರೆಸ್ ಮಾಡದೆ ಉಂಡೆಗಳನ್ನು ಮಾಡಿ. ಎಲ್ಲೂ ಅದರಲ್ಲಿ ಉಂಡೆಯಲ್ಲಿ ಕ್ರಾಕ್ ಇರಬಾರ್ದು, ಆ ರೀತಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ನಾನು ಇಲ್ಲಿ 1-2 ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಎಲ್ಲೂ ಉಂಡೆಯಲ್ಲಿ ಕ್ರ್ಯಾಕ್ ಇರಬಾರ್ದು, ಇಲ್ಲಾಂದರೆ ಸಕ್ಕರೆ ಪಾಕದಲ್ಲಿ ಹಾಕುವಾಗ ಒಡೆದೋಗ್ಬಿಡುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿ, ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊತಾ ಹೋದರೆ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಲ್ಲಿ ಎಲ್ಲ ಉಂಡೆಗಳನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನಿಧಾನವಾಗಿ ಈ ಉಂಡೆನ ರೆಡಿ ಮಾಡಿಕೊಂಡ್ರೆ. ಇಷ್ಟು ಉಂಡೆಗಳು ಆಗಿವೆ ಒಂದು ಬಟ್ಲು ಹಾಲಿನ ಪೌಡರಿಂದ.
ಬನ್ನಿ ಇವಾಗ ಈ ಸಕ್ಕರೆ ಪಾಕನ ಇವಾಗ ಮೆಜರ್ಮೆಂಟಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಯಾವ ಬಟ್ಲಲ್ಲಿ ಸಕ್ಕರೆ ಪೌಡರ್ನ ತಗೊಂಡಿದ್ದೇನೋ ಇವಾಗ ಅದೇ ಬಟ್ಲಲ್ಲಿ ಈ ಸಕ್ಕರೆನ ತಗೊತಾ ಇದ್ದೀನಿ. 1 ಕಪ್ಪು ಸಕ್ಕರೆನ. ಇದಕ್ಕೆ ನಾನು 1.5 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದರೆ ಸಪ್ಪೆ ಆಗಿಬಿಡುತ್ತೆ ಸಕ್ಕರೆ ಪಾಕ. ಹಾಗೆ ಕಡಿಮೆ ನೀರು ಹಾಕಿದರೂ ಕೂಡ ಈ ರಸಗುಲ್ಲ ನೀರನ್ನ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಅಂತ ಮೀಡಿಯಮ್ ಆಗಿ ಈ ರೀತಿ ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು 1.5 ಕಪ್ಗಿಂತ ಇನ್ನೂ ಕಡಿಮೆನೇ ತಗೊಂಡಿದ್ದೀನಿ ನೀರನ್ನು. ಇದಕ್ಕೆ ಒಂದು ಫ್ಲೇವರ್ಗೆ ನಾನು 2 ಲವಂಗ ಹಾಗೆ 1 ಏಲಕ್ಕಿನ ಈ ರೀತಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಕರಗಿದ್ರೆ ಸಾಕು ಸಕ್ಕರೆ. ಜಾಸ್ತಿ ಏನು ಇದರ ಪಾಕ ರೆಡಿ ಮಾಡೋ ಹಾಗಿಲ್ಲ, ಸ್ವಲ್ಪ ಕರಗಿದ್ರೆ ಸಾಕು. ನೋಡಿ ಇವಾಗ ಸಕ್ಕರೆ ಕರಗಿದೆ. ಇವಾಗ ನಾವು ಇದಕ್ಕೆ ಒಂದೊಂದಾಗಿ ಈ ರಸಗುಲ್ಲ ಹಾಕ್ಕೊತಾ ಹೋಗೋಣ. ಈ ರಸಗುಲ್ಲನ ನಾವು ಮಾಡುವಾಗ ತಟ್ಟೆಯಲ್ಲಿ ಇಟ್ಟಿದ್ವಲ್ಲ ಆವಾಗ ಸ್ವಲ್ಪ ಚಪ್ಪಟೆ ಆಗಿರುತ್ತೆ ರಸಗುಲ್ಲ. ನೀವು ಬೇಕಾದರೆ ಅದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ಈ ತಟ್ಟೆಗೆ ಇಟ್ಟಿರ್ತೀವಲ್ವ ಆವಾಗ ಒಂದು ಸ್ವಲ್ಪ ಚಪ್ಪಟೆ ಆಗಿರುತ್ತೆ ಈ ರೀತಿ. ನೀವು ಬೇಕಾದರೆ ಒಂದು ರೌಂಡ್ ಶೇಪ್ ಇನ್ನೊಂದು ಸ್ವಲ್ಪ ಕೈಲಿಂದ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಳ್ಳಿ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗೆ, ಇಲ್ಲಾಂದರೆ ಒಡೆದೋಗ್ಬಿಡ್ತವೆ. ಲೋ ಫ್ಲೇಮಲ್ಲಿ ಈ ಒಲೆನ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ 5 ನಿಮಿಷ ಆಗಿದೆ. ಇವಾಗ ಇದನ್ನು ಸ್ವಲ್ಪ ತಿರುಗಿಸಿ ಹಾಕ್ತಾ ಇದ್ದೀನಿ ನಾನು ರಸಗುಲ್ಲನ. ಈ ರೀತಿ ರಸಗುಲ್ಲ ತಿರುಗಿಸಿ ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ. ಇನ್ನೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದರ ಸೈಜ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಈ ರೀತಿ ಎಲ್ಲವನ್ನು ತಿರುಗಿಸಾಕಿ ನಾನು ಇನ್ನೊಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಒಂದು 10 ನಿಮಿಷ ಆಗಿದೆ. ನೋಡಿ ಲೋ ಫ್ಲೇಮಲ್ಲಿನೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಯಾವ ರೀತಿ ಸೈಜ್ ಬಂದಿದೆ ಅಂತ. ಸೈಜು ದೊಡ್ಡದಾಗಿ ಕಾಣಿಸುತ್ತಾ ಹೋಗುತ್ತೆ. ಇಷ್ಟು ಬಂದರೆ ಸಾಕು. ಇವಾಗ ನಾನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.